ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ರಿಂದ 10ನೇ ತರಗತಿ ಗಂಟ ಇರುವಂಥ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದಲ್ಲಿ 6ನೇ ತರಗತಿಯ ಪಾರ್ಟ್ 1 ನಾನು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಈಗ 6ನೇ ತರಗತಿಯ ಪಾರ್ಟ್ 2 ಇದರಲ್ಲಿ ನಾನು ಫುಟ್ಬಾಲ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಮೇಲಾಟಗಳಲ್ಲಿ ವೇಗದ ಓಟಗಳು, ಸ್ಪ್ರಿಂಟ್ಸ್ ಅಂತೇಳಿ ಕರಿತೀವಿ. ಇದರದೊಂದು ತಾತ್ವಿಕ ವಿಭಾಗದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ತಾತ್ವಿಕ ವಿಭಾಗ ಅಂದರೆ ಥಿಯರಿ. ಇದ್ರ ಬಗ್ಗೆ ಏನು ಮಾಡೋಣ ಅಂದರೆ ಇವತ್ತಿನ ಕ್ಲಾಸಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನೋಡ್ರಿ, ವೇಗದ ಓಟಗಳು. ಇದರಲ್ಲಿ ನಾವೇನೇನು ತಿಳ್ಕೊತೀವಿ ಅಂತಂದರೆ ಓಟದ ಸ್ಪರ್ಧೆಗಳ ಬಗ್ಗೆ ತಿಳ್ಕೊತೀವಿ, ವೇಗದ ಓಟದ ನಿಯಮಗಳು, ಓಟದಲ್ಲಿ ಓಟಗಾರರು ಮಾಡುವಂತಹ ತಪ್ಪುಗಳು, ಓಟ ಅಂದರೆ ರನ್ನಿಂಗ್ ಮಾಡುವಾಗ ಯಾವ್ಯಾವ ತಪ್ಪುಗಳು ಮಾಡ್ತಾರೆ ಓಟಗಾರರು ಅಂಥೇಳಿ, ಟ್ರ್ಯಾಕ್ನ ರಚನೆ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಆಟಗಾರರ ದಾಖಲೆಗಳು. ಇಷ್ಟೇನು ಮಾಡ್ತೀವಿ ನಾವು ಈ ಒಂದು ಲೆಸನ್ನಲ್ಲಿ ತಿಳ್ಕೊತೀವಿ. ಈಗ ಪ್ರಸ್ತಾವನೆ 400 ಮೀಟರ್ ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವ ಯಾವ್ಯಾವು ಅಂದರೆ ಜಿಗಿತಗಳು, ಎಸೆತಗಳು, ಓಟಗಳಂತೇಳಿ ನಾವು ಕರಿತೀವಿ. ಜಿಗಿತಗಳಲ್ಲಿ ಎತ್ತರ ಜಿಗಿತ, ಉದ್ದ ಜಿಗಿತ, ಇವೆಲ್ಲ ಏನು ಮಾಡ್ತೇವೆ ಜಿಗಿತಗಳಲ್ಲಿ ಬರ್ತವೆ. ಅದರಲ್ಲಿ 4 ಪ್ರಕಾರಗಳು ಬರ್ತವೆ, ಎಲ್ಲ ಬಂದಾಗ ಹೇಳ್ತೀನಿ. ಎಸೆತಗಳಲ್ಲಿ ಕೂಡ ಗುಂಡೆ ಎಸೆತ, ಚಕ್ರ ಎಸೆತ ಆಗಿರ್ಬೋದು. ಹಾಗೆ ಓಟಗಳಲ್ಲಿ ಏನು ಮಾಡ್ತೀವಿ ನಾವು ವೇಗದ ಓಟಗಳು, ಮಧ್ಯಮ ದೂರದ ಓಟಗಳು, ಮತ್ತು ಏನಂತೀವಿ ಅತಿ ದೂರದ ಓಟಗಳು. ವೇಗದ ಓಟಗಳು, ಮಧ್ಯಮ ದೂರ ಮತ್ತು ದೂರದ ಓಟಗಳು ಅಂತ ಈ ರೀತಿಯ ಪ್ರಕಾರಗಳನ್ನು ಕೂಡ ನೋಡ್ತೀವಿ. ಅದ್ರ ಬಗ್ಗೆಯೂ ಕೂಡ ಪರ್ಟಿಕ್ಯುಲರಾಗಿ ಒಂದೊಂದ್ರ ಬಗ್ಗೆ ಬೇರೆ ಲೆಸನ್ಗಳಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ನಾನು ಹೇಳ್ತೀನಿ. ಇವಾಗ ಮೇಲಾಟಗಳನ್ನು ನಾವು ಎಲ್ಲ ಕ್ರೀಡೆಗಳ ತಂದೆ ಅಂತೇಳಿ ಕರಿತೀವಿ. ಮೇಲಾಟ ಇವೆಲ್ಲ ಸೇರಿಸಿ ಜಿಗಿತಗಳು, ಎಸೆತಗಳು, ಓಟಗಳೆಲ್ಲ ಸೇರಿಸಿ ಅಂತೀವಿ ನಾವು ಮೇಲಾಟಗಳು ಅಂತೇಳಿ ಕರಿತೀವಿ. ಮೇಲಾಟಗಳಿಗೆ ಏನಂತೀವಿ ನಾವು ಎಲ್ಲ ಅಂದರೆ ಎಲ್ಲ ಕ್ರೀಡೆಗಳ ತಂದೆ ಅಂಥೇಳಿ ಕರಿತೀವಿ. ಅಥ್ಲೆಟಿಕ್ ಶಬ್ದವು ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಅಥ್ಲೆಟಿಕ್ ಎಂಬ ಶಬ್ದ ಅಥ್ಲಾನ್ ಎನ್ನುವಂತಹ ಗ್ರೀಕ್ ಪದದಿಂದ ಬಂದಿದೆ. ಹಾಗಾದರೆ ಅಥ್ಲಾನ್ ಅಂದರೆ ಏನು ಅಂದರೆ ಸ್ಪರ್ಧೆ ಅಂತ ಅರ್ಥ. ಅಥ್ಲಾನ್ ಅಂದರೆ ಏನು? ಸ್ಪರ್ಧೆ ಅಂತ ಅರ್ಥ. ಸ್ಟ್ಯಾಂಡರ್ಡ್ ಟ್ರ್ಯಾಕಲ್ಲಿ 2 ನೇರ 2 ತಿರುವುಗಳನ್ನು ಹೊಂದಿರ್ತೈತೆ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಇದೆ ಅಂದರೆ ಅದು 2 ನೇರ 2 ತಿರುವುಗಳನ್ನು ಹೊಂದಿರ್ತೈತೆ. ಇವು ನೇರ, ಇವು ತಿರುವು ಹೊಂದಿರ್ತೈತೆ. 2 ಏನಂದರೆ ಆ ಕಡೆಯಿಂದ ಈ ಕಡೆಯಿಂದ ನೋಡಿರಿ, ಇವು ಈ ಕಡೆಯಿಂದ ಈ ಕಡೆಯಿಂದ ಇರ್ತವೆ 2 ನೇರ, ಮತ್ತು ಈ ಕಡೆಯಿಂದ ಈ ಕಡೆಯಿಂದ ಇರ್ತದೆ ಇವು 2 ತಿರುವು. ಒಟ್ಟು ಏನಿರ್ತೈತೆ 2 ನೇರ 2 ತಿರುವುಗಳನ್ನು ಹೊಂದಿರ್ತೈತೆ. ಹಾಗಾದರೆ ಓಟದ ವಿವಿಧ ಸ್ಪರ್ಧೆಗಳು ಅಂದರೆ ವೇಗದ ಓಟದ ವಿವಿಧ ಸ್ಪರ್ಧೆಗಳು ಯಾವ ಅಂತೇಳಿ ನೋಡಿರಿ. ವೇಗದ ಓಟಗಳು 100 ಮೀಟರ್, 200 ಮೀಟರ್, 400 ಮೀಟರ್ ಓಟಗಳು, 4 × 100 ಮೀಟರ್ ರಿಲೇ, 100 ಮೀಟರ್, 110 ಮೀಟರ್, 400 ಮೀಟರ್ ಅಡೆತಡೆ ಓಟಗಳು, ಹಡಲ್ಸ್ ಅಂತೇಳಿ ಕರಿತೀವಿ. ಹಡಲ್ಸಲ್ಲಿ ಯಾವ ಬರ್ತವೆ ವೇಗದ ಓಟಗಳಲ್ಲಿ? ಹಡಲ್ಸ್ಗಳು 100, 110, 400 ಇವು ಏನು ವೇಗದ ಓಟದ ಹಡಲ್ಸ್. ಹಾಗೆ ರಿಲೇಯಲ್ಲಿ ಏನು ಬರ್ತೈತಿ 4 × 100 ಬರ್ತೈತಿ. ಮತ್ತು ಓಟಗಳಲ್ಲಿ 100 ಮೀಟರು, 200 ಮೀಟರು, 400 ಮೀಟರ್ ಇವು ಕರಿತೀವಿ ವೇಗದ ಓಟಗಳು ಅಂತೇಳಿ ಕರಿತೀವಿ. ಹಾಗಾದರೆ ವೇಗದ ಓಟಗಳನ್ನು ಮತ್ತೆ ನಾವೇನು ಮಾಡ್ತೀವಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಕಡಿಮೆ ದೂರದ ವೇಗದ ಓಟಗಳು, ಇನ್ನೊಂದು ದೂರದ ವೇಗದ ಓಟಗಳು. ಕಡಿಮೆ ದೂರದ ವೇಗದ ಓಟಗಳಲ್ಲಿ 100 ಮೀಟರ್, 200 ಮೀಟರ್, 80 ಮೀಟರ್, 100 ಮೀಟರ್, 110 ಮೀಟರ್ ಅಡೆತಡೆ ಓಟಗಳು. ಇವೆಲ್ಲ ಏನಂತೀವಿ ನಾವು ಕಡಿಮೆ ದೂರದ ವೇಗದ ಓಟಗಳು. 100 ಮೀಟರ್, 200 ಮೀಟರ್, 80 ಮೀಟರ್ ಹಾಗೂ 100 ಮೀಟರ್ ಹಾಗೂ 110 ಮೀಟರ್ ಅಡೆತಡೆ ಓಟಗಳು. ಏನಂತೀವಿ ನಾವು ಕಡಿಮೆ ದೂರದ ವೇಗದ ಓಟಗಳು ಅಂತೀವಿ. ಈಗ ದೂರದ ವೇಗದ ಓಟಗಳು, ಇದರಲ್ಲಿ 400 ಮೀಟರ್ ಓಟ, 400 ಮೀಟರ್ ಅಡೆತಡೆ ಓಟ ಅಂದರೆ ಹಡಲ್ಸು, ಇವೆರಡು ಏನು ಮಾಡ್ತೀವಿ ನಾವು ದೂರದ ವೇಗದ ಓಟಗಳಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ವೇಗದ ಓಟದ ಮೂಲ ನಿಯಮಗಳು. ವೇಗವಾಗಿ ಓಟ ಆಡಬೇಕಾದ್ರೆ ಏನೇನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ನೋಡಿ. ಕಡ್ಡಾಯವಾಗಿ ಕ್ರೌಚನ್ನು ಪ್ರಾರಂಭವನ್ನು ಉಪಯೋಗಿಸ್ಕೋಬೇಕು. ಕಡ್ಡಾಯವಾಗಿ ಕ್ರೌಚ್ ಪ್ರಾರಂಭವನ್ನು ಏನು ಮಾಡಬೇಕು ಉಪಯೋಗಿಸ್ಕೋಬೇಕು. ಕ್ರೀಡಾಪಟು ತನಗೆ ನಿಗದಿ ಮಾಡಿದ ಓಣಿಯಲ್ಲಿ ಓಡಬೇಕು. 8 ಓಣಿಗಳಿರ್ತವೆ, ಅವರಿಗೆ ಯಾವುದು ಓಣಿ ಕೊಟ್ಟಿರ್ತಾರೆ ಆ ಓಣಿಯಲ್ಲಿ ಓಡಬೇಕು.
ಪ್ರಾರಂಭಿಕ ಬ್ಲಾಕ್ಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕು. ಇದರಿಂದ ನಮಗೆ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಪ್ರಾರಂಭಿಕ ಬ್ಲಾಕ್ಗಳನ್ನು ಏನು ಮಾಡಬೇಕು, ಕಡ್ಡಾಯವಾಗಿ ಉಪಯೋಗಿಸಬೇಕು. ಸ್ಪೈಕ್ ಅಥವಾ ಶೂಗಳನ್ನು ಬಳಸಿ ಓಡಬೇಕು. ಸ್ಪೈಕ್ ಅಥವಾ ಶೂಗಳನ್ನು ಬಳಸ್ಕೊಂಡು ಓಡಬೇಕು. ಆ ರೀತಿಯೇ ಪ್ರಾಕ್ಟೀಸ್ ಮಾಡಿರಬೇಕು. ಕ್ರೀಡಾ ಸಮವಸ್ತ್ರ ಧರಿಸಿಯೇ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಕ್ರೀಡಾ ಸಮವಸ್ತ್ರ ಟಿ ಶರ್ಟ್ ಇರ್ತದಲ್ಲ, ಏನು ಮಾಡಬೇಕು, ಬಳಸ್ಕೊಂಡೆ ನಾವು ಶಾರ್ಟ್ಸ್ ಮತ್ತು ಟಿ ಶರ್ಟ್ ಬಳಸ್ಕೊಂಡು ಏನು ಮಾಡಬೇಕು, ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಪ್ರಾರಂಭಿಕರು ನೀಡುವ ಆಜ್ಞೆಗಳನ್ನು ಪಾಲಿಸಬೇಕು. ಪ್ರಾರಂಭಿಕರು ಏನು ಮಾಡ್ತಾರೆ, ಆಜ್ಞೆ ಕೊಡ್ತಾರಲ್ಲ, ಆ ಆಜ್ಞೆಗಳನ್ನು ನಾವು ಪಾಲಿಸ್ಕೋಬೇಕು. ಇಷ್ಟು ನಿಯಮಗಳು. ಅಕ್ರಮಗಳು, ಏನೇನು ಅಕ್ರಮಗಳಾಗ್ತವೆ ಓಡೋ ಟೈಮಲ್ಲಿ ಅಂತ ಹೇಳಿ ನೋಡಿರಿ. ಓಟಗಾರನು ಓಟವನ್ನು ಪ್ರಾರಂಭಿಸುವಾಗ ತಪ್ಪು ಮಾಡಿದರೆ ಅವನನ್ನು ಏನು ಮಾಡ್ತೀರಿ, ಅನರ್ಹಗೊಳಿಸ್ತೀವಿ. ಓಟಗಾರನು ಓಡುವಾಗ ಏನಾದರೂ ತಪ್ಪು ಮಾಡೋದ್ರಿಂದ ಅವಾಗ ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ತನ್ನ ಓಣಿಯನ್ನು ಬಿಟ್ಟು ಬೇರೆ ಓಣಿಯಲ್ಲಿ ಓಡಿದರೆ ಅವಾಗ ಕೂಡ ಏನಾಗ್ತಾನೆ, ಅನರ್ಹಗೊಳ್ತಾನೆ. ಸ್ಪರ್ಧೆಯ ವೇಳೆಯಲ್ಲಿ ಸಹ ಓಟಗಾರನಿಗೆ ತೊಂದರೆ ನೀಡಿದರೆ ಅಂಥವರನ್ನು ಕೂಡ ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ಸ್ಪರ್ಧೆಯ ವೇಳೆಯಲ್ಲಿ ಸಹ ಓಟಗಾರನಿಗೆ ತೊಂದರೆ ನೀಡಿದರೆ ಅಂಥವರನ್ನು ನಾವು ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ಸ್ಪರ್ಧೆಯ ಪೂರ್ವದಲ್ಲಿ ಉದ್ದೀಪನ ಮದ್ದು ಸೇವಿಸಿದ್ದು ಸಾಬೀತಾದಲ್ಲಿ ಅಂತಹ ಸ್ಪರ್ಧೆಗಳನ್ನು ಕೂಡ ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ಸ್ಪರ್ಧೆಯ ನಂತರ ಸಾಬೀತಾದಲ್ಲಿ ಅಂತಹ ಸ್ಪರ್ಧೆಗಳು ಪಡೆದಂಥ ಪದಕಗಳನ್ನು ಏನು ಮಾಡ್ತಾರೆ, ಮರಳಿ ಪಡೀತಾರೆ. ಅಲ್ಲದೆ ಕೆಲವು ವರ್ಷಗಳ ಕಾಲ ಅವರಿಗೆ ಏನು ಮಾಡ್ತಾರೆ, ನಿಷೇಧಕ್ಕೂ ಕೂಡ ಒಳಪಡಿಸ್ತಾರೆ. ಹಾಗಾಗಿ ಯಾವುದೇ ಮದ್ಯವ್ಯಸನಗಳಿಗೆ ಬಲಿಯಾಗಿರಬಾರ್ದು. ಇದು ನೋಡಿ ಸ್ಟ್ಯಾಂಡರ್ಡ್ ಟ್ರ್ಯಾಕು 400 ಮೀಟರ್ದು ಕೊಟ್ಟಿದ್ದಾರೆ. ಇದಕ್ಕೇನಂತೀವಿ, ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂಥೇಳಿ ಕರಿತೀವಿ. ಒಟ್ಟು ಓಣಿಗಳು ಎಷ್ಟಿರ್ತವೆ ಅಂತ ಕೇಳ್ತಾರೆ, ಇಟ್ಟಿರ್ತವೆ. ವಿವಿಧ ಸ್ಪರ್ಧೆಗಳು ನೋಡಿರಿ. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದು ಏನು ಮಾಡ್ತದಂದರೆ ವಿವಿಧ ಸ್ಪರ್ಧೆಗಳನ್ನು ಕಂಡಕ್ಟ್ ಮಾಡ್ತೈತೆ. ಅದರ ನಿಯಮದಂತೆ ನೋಡಿರಿ ಏನು ಹೇಳ್ತದೆ ಅಂದರೆ 14 ವರ್ಷದೊಳಗಿನ ಮಕ್ಕಳು ಏನಾದರೂ ಇದ್ದಾರೆ ಅಂತಂದರೆ ಅವರಿಗೆ ಏನು ಮಾಡಬೇಕಂದ್ರೆ 100 ಮೀಟರ್, 200 ಮೀಟರ್, 400 ಮೀಟರ್ ಹಾಗೂ 600 ಮೀಟರ್ ಓಟದ ಸ್ಪರ್ಧೆಗಳನ್ನು ನಡೆಸ್ತಾರೆ. 100, 200, 400 ಮೀಟರ್ ಮತ್ತು 600 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ನಡೆಸ್ತಾರೆ. ರಾಜ್ಯದ, ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳು. ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆಗಳು. ರಾಜ್ಯದ ದಾಖಲೆಗಳು ನೋಡಿರಿ. ಪುರುಷರ ವಿಭಾಗ ರಾಜ್ಯದ ದಾಖಲೆ. ಓಟದ ಅವಧಿ ಸೆಕೆಂಡ್ಗಳಲ್ಲಿ. 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಓಟ. 100 ಮೀಟರ್ ಓಟದಲ್ಲಿ ಲಿಯೋನಲ್ ಜೋನಸ್, ಕ್ಲಿಫೋರ್ಡ್ ಜೋಸೆಫ್, ಬೋಪಣ್ಣ GN ಇವರೇನು ಮಾಡಿದ್ರೆ ಎಷ್ಟೆಷ್ಟು ಸೆಕೆಂಡ್ ಓಡಿದ್ದಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಲಿಯೋನಲ್ ಜೋನಸ್ 10.4 ಸೆಕೆಂಡ್ಸಲ್ಲಿ ಓಡಿದ್ದಾರೆ. ಹಾಗೆ ಕ್ಲಿಫರ್ಡ್ ಜೋಸೆಫ್ 10.4 ಸೆಕೆಂಡ್ಸ್ ಓಡಿದ್ದಾರೆ. ಬೋಪಣ್ಣ GN 10.4 ಸೆಕೆಂಡ್ಸ್. ವಿಲಾಸ್ ನಿಲ್ಗುಂದ 10.04. ಇವ್ರದ್ದು ಎಷ್ಟು ನಿಮಿಷಗಳಲ್ಲಿ, ಎಷ್ಟು ಸೆಕೆಂಡ್ಗಳಲ್ಲಿ ಓಡಿದ್ದಾರೆ ಅನ್ನೋದು. ಇವಾಗ 200 ಮೀಟರ್ ನೋಡಿರಿ. ಕ್ಲಿಫೋರ್ಡ್ ಜೋಸೆಫ್ ಇವರು ಎಷ್ಟು ಓಡಿದ್ದಾರೆ ಅಂದರೆ 21.0 ಸೆಕೆಂಡ್ಸ್. 400 ಮೀಟರ್ ಓಟ ಉದಯ್ ಕೆ ಪ್ರಭು ಇವರು 46.6 ಸೆಕೆಂಡ್ಸಲ್ಲಿ ಓಡಿದ್ದಾರೆ. ಇದೇನಾಯಿತು, ರಾಜ್ಯದ ದಾಖಲೆಗಳಲ್ಲಿ ಪುರುಷರದಾಯಿತು. ಇವಾಗ ರಾಜ್ಯದ ದಾಖಲೆಗಳಲ್ಲಿ ಮಹಿಳೆಯರು ನೋಡ್ರಿ. 100 ಮೀಟರ್ ಓಟ EB ಶೈಲಾ 11.5 ಸೆಕೆಂಡಲ್ಲಿ ಓಡಿದ್ದಾರೆ. 200 ಮೀಟರ್ ಅಶ್ವಿನಿ ನಾಚಪ್ಪ 23.4 ಸೆಕೆಂಡ್ಸಲ್ಲಿ ಓಡಿದ್ದಾರೆ. 400 ಮೀಟರ್ ಓಟ ರೋಸಾ ಕುಟ್ಟಿ 53.6 ಸೆಕೆಂಡಲ್ಲಿ ಓಡಿದ್ದಾರೆ. ಇದು ಏನಾಯಿತು, ರಾಜ್ಯದಲ್ಲಿ ಪುರುಷ ಮತ್ತು ಮಹಿಳೆಯರದಾಯಿತು. ಈಗ ರಾಷ್ಟ್ರೀಯ ದಾಖಲೆಗಳು. ಪುರುಷರ ವಿಭಾಗದಲ್ಲಿ 100 ಮೀಟರ್ ಯಾರು ಓಡಿದ್ದಾರೆ, ಅಮಿಯಾ ಕುಮಾರ್ ಮಲ್ಲಿಕ್ ಅವರು 10.26 ಸೆಕೆಂಡ್ ಓಡಿದ್ದಾರೆ. 200 ಮೀಟರಲ್ಲಿ ದರ್ಬೀರ್ ಸಿಂಗ್ 20.45 ಸೆಕೆಂಡ್ಸ್ ಓಡಿದ್ದಾರೆ. 400 ಮೀಟರಲ್ಲಿ ಮೊಹಮ್ಮದ್ ಅನಸ್ 45.32 ಓಡಿದ್ದಾರೆ. ರಾಷ್ಟ್ರೀಯ ದಾಖಲೆಯಲ್ಲಿ ಮಹಿಳೆಯರದ್ದು, ಈಗ ಅದು ಪುರುಷರದೈತೆ, ಇದು ಮಹಿಳೆಯರದು. 100 ಮೀಟರಲ್ಲಿ ದ್ಯುತಿ ಚಂದ್ 11.24 ಓಡಿದ್ದಾರೆ. 200 ಮೀಟರಲ್ಲಿ ಸರಸ್ವತಿ ಸಾಹಾ 22.82 ಓಡಿದ್ದಾರೆ. 400 ಮೀಟರಲ್ಲಿ ಮಂಜಿತ್ ಕೌರ್ 45.3 ಸೆಕೆಂಡ್ಸ್ 32 ಸೆಕೆಂಡ್ಸಲ್ಲಿ ಓಡಿದ್ದಾರೆ. ಈಗ ಅಂತಾರಾಷ್ಟ್ರೀಯ ದಾಖಲೆಗಳಲ್ಲಿ ಪುರುಷರ ವಿಭಾಗ ರಾಜ್ಯದಾಯಿತು, ರಾಷ್ಟ್ರೀಯ ಆಯಿತು, ಈಗ ಅಂತಾರಾಷ್ಟ್ರೀಯ ದಾಖಲೆಗಳು ನೋಡ್ರಿ. ಇದು ಈಗ 100 ಮೀಟರ್ ಓಟ ಹುಸೇನ್ ಬೋಲ್ಟ್, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಜಮೈಕ ದೇಶದವರು 9.58 ಸೆಕೆಂಡ್ಸಲ್ಲಿ ಓಡಿ ದಾಖಲೆಯನ್ನು ಮಾಡ್ತಾರೆ. ಇವರು 200 ಮೀಟರ್ ಓಟ ಹುಸೇನ್ ಬೋಲ್ಟ್ ತಿರ್ಗಾ ಇವರು ಅಂದರೆ 200 ಮೀಟರ್ ಅವರು ಸಾಧನೆ ಮಾಡಿದ್ದಾರೆ. ಜಮೈಕದವರು 19.19 ಸೆಕೆಂಡಲ್ಲಿ ಓಡಿದ್ದಾರೆ. 400 ಮೀಟರಲ್ಲಿ
ವೈಡೆ ವಾನ್ ನಿಕ್ಕರ್ ಇವರು 43.03 ಸೆಕೆಂಡ್ಸಲ್ಲಿ ಓಡಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರ ದಾಖಲೆ 100 ಮೀಟರ್ ಓಟ ಫ್ಲೋರೆನ್ಸ್ ಗ್ರಿಫಿತ್ ಜೈನರ್ USA ದೇಶದವರು ಇದನ್ನು ನೋಡ್ತಾರೆ 10.49 ಸೆಕೆಂಡ್ಸಲ್ಲಿ ಓಡ್ತಾರೆ. 200 ಮೀಟರಲ್ಲಿ ಫ್ಲೋರೆನ್ಸ್ ಗ್ರಿಫಲ್ ಇವರು 200 ಮೀಟರು 21.34 ಸೆಕೆಂಡ್ಸಲ್ಲಿ ಓಡ್ತಾರೆ. 400 ಮೀಟರ್ ಓಟದಲ್ಲಿ ಮರಿತಾ ಕೋಚ್ ಇವರು ಪೂರ್ವ ಜರ್ಮನಿದವರು 47.60 ಮೀಟರ್ 60 ಸೆಕೆಂಡ್ಸಲ್ಲಿ ಓಡ್ತಾರೆ. ಈಗ ರಾಜ್ಯದ ಖ್ಯಾತ ಓಟಗಾರರು ಉದಯ್ ಪ್ರಭು, ಏಂಜೆಲ್ ಮೇರಿ ಜೋಸೆಫ್, ಕೆನೆತ್ ಪೊವೆಲ್, ವಂದನಾ ರಾವ್, ರೀತಾ ಬ್ರಹ್ಮ್, ರೋಸಾ ಕುಟ್ಟಿ, ಶೋಭಾ ಜಾವೂರ್, ಅಶ್ವಿನಿ ನಾಚಪ್ಪ, ಬಿನ್ ಮೋಡ್ ಇವರೆಲ್ಲ ಏನು ರಾಜ್ಯದ ಖ್ಯಾತ ಓಟಗಾರರು. ಈಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದರೆ ಡ್ಯಾಶ್ ಮೀಟರ್ ಇರಬೇಕು. ಅದು ಎಷ್ಟಿರಬೇಕು? 400 ಮೀಟರ್ ಇರಬೇಕು. ಎಷ್ಟು ಮೀಟ್ರನ್ನು ಒಳಗೊಂಡಿರಬೇಕು? ಡ್ಯಾಶ್ ಮತ್ತು ಡ್ಯಾಶ್ ಮೀಟರ್ಗಳನ್ನು ಒಳಗೊಂಡಿರಬೇಕು. ಅಂದರೆ 400 ಒಳಗೊಂಡಿರಬೇಕು. 400 ಮೀಟರ್ಗಳು ಇರಬೇಕು ಮತ್ತು 400 ಮೀಟರ್ಗಳನ್ನು ಒಳಗೊಂಡಿರಬೇಕು. ಅತ್ಲಾನ್ ಎಂಬ ಪದದ ಅರ್ಥ ಅಂದರೆ ಅತ್ಲಾನ್ ಅಂದರೆ ಸ್ಪರ್ಧೆ. ಇದು ಗ್ರೀಕ್ ಭಾಷೆ. ಅತ್ಲಾನ್ ಎಂಬ ಶಬ್ದವು ಅಥ್ಲೆಟಿಕ್ಸ್ ಎಂಬ ಶಬ್ದವು ಅತ್ಲಾನ್ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಅತ್ಲಾನ್ ಅಂದರೆ ಸ್ಪರ್ಧೆ ಅಂತ ಅರ್ಥ. ಅಥ್ಲೆಟಿಕ್ಸ್ ಉಳಿದ ಕ್ರೀಡೆಗಳ ಡ್ಯಾಶ್ ಇದ್ದಂತೆ. ಅಥ್ಲೆಟಿಕ್ಸ್ ಉಳಿದ ಕ್ರೀಡೆಗಳಿಗೆ ತಂದೆ ಇದ್ದಂತೆ. ಏನಿದ್ದಂತೆ? ತಂದೆ ಇದ್ದಂತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. SGFI ಇದನ್ನು ವಿಸ್ತರಿಸಿ ಅಂದರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ವೇಗದ ಓಟದ ಸ್ಪರ್ಧೆಗಳು ಯಾವ್ಯಾವು ಅಂದರೆ 100 ಮೀಟರ್, 200 ಮೀಟರ್, 400 ಮೀಟರ್, 600 ಮೀಟರ್ ಈ ಓಟಗಳನ್ನು. ಹಾಗೆ ರಿಲೇಯಲ್ಲಿ 4 into 100 ಇದೇನು ಒಂದು ರಿಲೇ ವೇಗದ ಓಟದ ರಿಲೇ. ಹಾಗೆ 80 ಮೀಟರ್, 100 ಮೀಟರ್, 110 ಮೀಟರ್ ಇವೆಲ್ಲ ಏನು ಹಡಲ್ಸ್, ವೇಗದ ಓಟದ ಹಡಲ್ಸ್ಗಳು. ಇವೆಲ್ಲ ಏನು ಮಾಡ್ತವೆ ಇಲ್ಲಿ ನಾವು ನೋಡಿದ್ದೀವಿ. ಕರ್ನಾಟಕ ರಾಜ್ಯದ ಖ್ಯಾತ ವೇಗದ ಓಟಗಾರರನ್ನು ಹೆಸರಿಸಿ ಅಂದರೆ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ನೀವು ಯಾವುದಾದ್ರೂ ಬರಿಬೋದು, ಅಷ್ಟೊಂದು ನೆನ್ಪಿಟ್ಕೋಬೋದು. ಅಶ್ವಿನಿ ನಾಚಪ್ಪ, ವಂದನಾ ರಾವ್, ನಿಮ್ಗೆ ಯಾವುದು ಈಜಿಯಾಗಿ ನೆನ್ಪಿರ್ತೈತೆ ನೆನ್ಪಿಟ್ಕೊಳ್ರಿ, ಫೇಮಸ್ ಇದ್ದವ್ರದ್ದು. ಇಷ್ಟೇನಾಯಿತು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂಥ ವಿಷಯಗಳನ್ನು ನಾವು ಈ ಒಂದು ಲೆಸನಲ್ಲಿ ತಿಳ್ಕೊಂಡಿದ್ವಿ. ಇದು ಒಲಿಂಪಿಕ್ಸ್ನ ಧ್ಯೇಯವಾಕ್ಯ ಹೆಚ್ಚು ವೇಗ, ಹೆಚ್ಚು ಎತ್ತರ, ಹೆಚ್ಚು ಬಲ, ಫಾಸ್ಟರ್, ಫೂಟರ್, CTS ಅಂತೇಳಿ ಕರಿತೀವಿ. OTS, LTS, CTS ಇವು 3 ಏನು ಒಲಿಂಪಿಕ್ನ ಧ್ಯೇಯವಾಕ್ಯ ಆಗಿರ್ತವೆ. ಈಗ ವೇಗದ ಓಟಗಳಿಗೆ ಸಂಬಂಧಪಟ್ಟಂತಹ ಸ್ಪ್ರಿಂಟ್ಸ್ ಅಂದರೆ ಪ್ರಾಕ್ಟಿಕಲ್ ಕೂಡ ಕೊಟ್ಟಿದ್ದಾರೆ. ಮುಂದಿನ ಒಂದು ಲೆಸನ್ನಲ್ಲಿ ಈ ಪ್ರಾಕ್ಟಿಕಲ್ ಲೆಸನ್ಗಳ ಬಗ್ಗೆ ನೆಕ್ಸ್ಟ್ ತರಗತಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.